ನೋಡಿ, ಇವತ್ತು ನಾನು ನಿಮಗೊಂದು ಆರೋಗ್ಯಕರವಾದ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಕಪ್ಪು ಉದ್ದಿನ ಬೇಳೆ ಬರುತ್ತಲ್ಲ, ಅದರಿಂದ ಮಾಡಿದಂಥ ಹಿಟ್ಟಿದು. ಕಪ್ಪು ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ, ಅವಲಕ್ಕಿ 3 ಪದಾರ್ಥ ಹಾಕಿ ಮಾಡಿದಂಥದ್ದು. ಅಕ್ಕಿನೇ ಬಳಸೋದಿಲ್ಲ ಇದಕ್ಕೆ. ಇದರಲ್ಲಿ ಇಡ್ಲಿ ಮಾಡ್ಕೋಬೋದು, ದೋಸೆ ಮಾಡ್ಕೋಬೋದು. ದೋಸೆಗೆ ಸ್ವಲ್ಪ ಚಿರೋಟಿ ರವೆ, ಅಕ್ಕಿ ಹಿಟ್ಟು ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೋಬೇಕು. ಇಡ್ಲಿಗೆ ಹಂಗೆ ಮಾಡ್ಕೋಬೋದು. ಇದು ತುಂಬ ಫ್ಲಫಿಯಾಗಿ ಉಬ್ಕೊಂಡು ಬರಲ್ಲ, ಫ್ಲ್ಯಾಟಾಗಿ ಇಡ್ಲಿ ಮಾಡ್ಕೋಬೋದು. ಬಟ್ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು, ಸಕ್ಕ ಸಾಫ್ಟಾಗಿ ಬರುತ್ತೆ. ದೋಸೆ ಕೂಡ ಅಷ್ಟೇ, ಭಾಳ ಕ್ರಿಸ್ಪಿಯಾಗಿ ಬರುತ್ತೆ. ಅಳತೆ ಏನು ಅಂತಂದರೆ 1 ಕಪ್ಪು ಉದ್ದಿನಬೇಳೆ, 1 ಕಪ್ಪು ಹೆಸರು ಬೇಳೆ, 1/4 ಕಪ್ಪು ಅವಲಕ್ಕಿ. ಇಷ್ಟನ್ನು ಓವರ್ ನೈಟು ನೆನೆಸ್ಕೊಂಡು ಬೆಳಗ್ಗೆ ರುಬ್ಬಿ ರಾತ್ರಿಗೆ ಮಾಡ್ಕೋಬೋದು. ಇಲ್ಲಾಂದರೆ ಬೆಳಗ್ಗೆನೇ ಒಂದು 8 ಅವರ್ಸು ನೆನೆಸ್ಬಿಟ್ಟು ಸಾಯಂಕಾಲ ಅಥವಾ 7 ಗಂಟೆ ಮೇಲೆ ರುಬ್ಬಿಟ್ಬಿಟ್ರೆ ಬೆಳಗ್ಗೆಗೆ ಸೂಪರಾಗಿ ಹಿಟ್ಟು ಪರ್ಮೆಂಟ್ ಆಗಿರುತ್ತೆ. ಇದರಲ್ಲಿ ನೀವು ದೋಸೆ ಬೇಕಾದ್ರೆ ಮಾಡ್ಕೋಬೋದು, ಇಡ್ಲಿ ಬೇಕಾದ್ರೆ ಮಾಡ್ಕೋಬೋದು. ನಾನು 3 ಬ್ಯಾಚಲ್ಲಿ ರುಬ್ತಾ ಇದ್ದೀನಿ. 1 ಬ್ಯಾಚಲ್ಲಿ ಅವಲಕ್ಕಿ ಹಾಕಿದ್ದೆ, ಇನ್ನೊಂದು ಬ್ಯಾಚಲ್ಲಿ ಅರ್ಧ ನೆನೆಸಿರೋಂಥ ಕಪ್ಪು ಉದ್ದಿನಬೇಳೆ, ಹೆಸರುಬೇಳೆ, ಮತ್ತು 2ನೇ ಬ್ಯಾಚಲ್ಲೂ ಕಪ್ಪು ಉದ್ದಿನಬೇಳೆ, ಹೆಸರುಬೇಳೆ. ಯಾಕಂದರೆ ಒಟ್ಟಿಗೆ ದೊಡ್ಡ ಜಾರಲ್ಲಿ ರುಬ್ಲಿಕ್ಕಾಗಲ್ಲ, ಅದನ್ನು ಸಣ್ಣ ಜಾರಲ್ಲಿ ರುಬ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಒಟ್ಟಿಗೆ ರುಬ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಕೈಯಲ್ಲೇ ಕಲಿಸ್ಕೊಳ್ಳಿ, ಒಳ್ಳೆ ಫರ್ಮೆಂಟ್ ಆಗುತ್ತೆ. ಉಕ್ಕಿ ಬಂದ್ಬಿಡುತ್ತೆ. ಪಾತ್ರೆ ಚಿಕ್ಕದಾಗಿರೋದ್ರಿಂದ ನಾನು 2 ಪಾತ್ರೆಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡೆ. ಒಂದು ದಿವಸ ಇಡ್ಲಿ, ಒಂದು ದಿವಸ ದೋಸೆ ಮಾಡಲಿಕ್ಕೋಸ್ಕರ ಅಷ್ಟೇ. ಬಟ್ ನಾನು ವೀಡಿಯೋ ತೋರಿಸ್ಲಿಕ್ಕೋಸ್ಕರ 2 ಒಟ್ಟಿಗೆ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಬೆಳಗ್ಗೆಗೆ ರಾತ್ರಿ ರುಬ್ಬಿಟ್ಟಂಥದ್ದು ಕೆಳಗಡೆ ಪಾತ್ರೆಗೆಲ್ಲ ಮೆತ್ಕೊಂಡ್ಬಿಟ್ಟಿತ್ತು. ಅಷ್ಟು ಫರ್ಮೆಂಟ್ ಆಗಿತ್ತು. ಯಾಕಂದರೆ ನಾವು ಅಕ್ಕಿ ಹಾಕಿಲ್ಲ, ಆದರೆ ಉದ್ದಿನಬೇಳೆ ಚೆನ್ನಾಗಿ ಉದುಗಿ ಬರುತ್ತೆ. ಇದೇ ಥರ ನೀವು ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿ ಬರುತ್ತೆ. ಈ ಅಳತೆಯಲ್ಲಿ ಮಾಡಿದ್ರೆ. ನಾನು ಮೊದಲು ಇಡ್ಲಿ ಮಾಡಿದೆ, ಎಷ್ಟು ಸಾಫ್ಟಾಗಿ ಬಂದಿತ್ತು ಗೊತ್ತಾ ಇಡ್ಲಿ. ನೋಡಿ, ಹಿಟ್ಟು ನೋಡಿ ಎಷ್ಟು ಉದುಗಿ ಬಂದಿದೆ ಅಂತ. 2 ಪಾತ್ರೆಯಲ್ಲೂ ಇದೆ ನೋಡಿ. ಈಗ ಫಸ್ಟು ಇಡ್ಲಿ, ಆಮೇಲೆ ದೋಸೆ. ಖಂಡಿತ ಈ ಥರ ಟ್ರೈ ಮಾಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಭಾಳ ಚೆನ್ನಾಗಿರುತ್ತೆ. ಅನ್ನೋದಕ್ಕಿಂತ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಕಪ್ಪು ಉದ್ದಿನಬೇಳೆ ಬ್ಯಾಕ್ ಬೋನು ಸ್ಟ್ರೆಂತ್ ಬರುತ್ತೆ, ನೋವೆಲ್ಲ ಕಡಿಮೆ ಆಗುತ್ತೆ, ತುಂಬ ಪ್ರೋಟೀನ್ ಇರೋಂಥದ್ದು. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ನೋಡಿದ್ರಲ್ಲ ಇಡ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದ್ರ ಜೊತೆಗೆ ವಡೆಕರಿ ಮಾಡಿದ್ದೆ ನೆಂಚ್ಕೊಳ್ಳೋಕ್ಕೆ, ದೋಸೆಗೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಮಾಡಿದ್ದೆ. ಈ ವಡೆಕರಿ ಮಾಡೋದು ಹೇಗೆ ಅಂತ ನಿನ್ನೆ ವೀಡಿಯೋದಲ್ಲಿ ನೋಡ್ಕೊಳ್ಳಿ. ದೋಸೆನೂ ಅಷ್ಟೇ, ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನೀವು ಮಾಡ್ಕೋಬೋದು. ನಾನು ಹೇಳ್ದಂಗೆ ಈ ಹಿಟ್ಟಿಗೆ ಒಂದು 1/4 ಕಪ್ಪು ಚಿರೋಟಿ ರವೆ, 1/4 ಕಪ್ಪು ಅಕ್ಕಿ ಹಿಟ್ಟು ಸೇರಿಸಿ ಮಾಡ್ಕೊಳ್ಳಿ. ಸೂಪರ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.